ವಿದ್ಯಾರ್ಥಿಗಳೇ ನಮಸ್ತೆ. ನಾನು ಧರಣೇಶ ಎಸ್.ಟಿ, ರಾಜ್ಯಶಾಸ್ತ್ರ ಸಹಾಯಕ ಪ್ರಾಧ್ಯಾಪಕ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಬೆಳ್ಳಾವಿ. ಪ್ರಿಯ ವಿದ್ಯಾರ್ಥಿಗಳೇ, ಈ ದಿನ ಪ್ರಾಚೀನ ರಾಜಕೀಯ ಚಿಂತನೆಯ ಮೂರನೇ ಒಬ್ಬ ಚಿಂತಕನ್ನ ನೋಡೋಣ. ಈಗಾಗಲೇ ಗ್ರೀಕ್ ರಾಜಕೀಯ ಚಿಂತಕರಲ್ಲಿ ಇಬ್ಬರನ್ನ ನಾವು ಅಭ್ಯಾಸ ಮಾಡಿದ್ದೀವಿ. ಅದರಲ್ಲಿ ಮೊದಲನೆಯವರು ಪ್ಲೇಟೋ, ಗ್ರೀಕ್ನ ಹೆಸರಾಂತ ತತ್ವಜ್ಞಾನಿ. ಆನಂತರ ಅವರ ಶಿಷ್ಯ, ಬಹಳ ಮುಖ್ಯವಾಗಿ ರಾಜ್ಯಶಾಸ್ತ್ರದ ಪಿತಾಮಹ ಅರಿಸ್ಟಾಟಲ್. ಆತ ಕೂಡ ಗ್ರೀಕ್ ರಾಜಕೀಯ ಚಿಂತಕ, ಗ್ರೀಕ್ನ ರಾಜಕೀಯ ವಿಜ್ಞಾನಿ. ನೀವು ಯೋಚನೆ ಮಾಡಬಹುದು, ಸರ್ ಪ್ರಾಚೀನ ರಾಜಕೀಯ ಚಿಂತನೆ ಅಂದರೆ ಬರೀ ಗ್ರೀಕ್ ಅವರು ಮಾತ್ರನಾ, ಭಾರತೀಯರು ಇಲ್ವಾ ಅನ್ನೋ ಯೋಚನೆ ನಿಮಗೆ ಬಂದಿರಬಹುದು. ಬರ್ಬೇಕಾದ್ದೆ. ಯಾರಿದ್ರು ಆಗಿದ್ರೆ? ಭಾರತದ ರಾಜಕೀಯ ಚಿಂತಕ ಯಾರಿದ್ರು ಭಾರತದಲ್ಲಿ? ಪ್ರಾಚೀನ ಅಂದ್ರೆ ನಿಮಗೆ ಗೊತ್ತಿರ್ಬೋದು, ಕ್ರಿಸ್ತಪೂರ್ವ ಪರಿಕಲ್ಪನೆ. ಆಗ ಹೆಸರಾಂತ ಅದ್ವಿತೀಯ ಶ್ರೇಷ್ಠ ರಾಜಕೀಯ ಚಿಂತಕ ಭಾರತದಲ್ಲಿ ಇದ್ರ ಅಂತ ಹುಡುಕ್ತಾ ಹೋದ್ರೆ ನಮ್ಮೆಲ್ಲರ ಮನಸ್ಸುಗಳಲ್ಲಿ, ಜನರ ನಾಲ್ಗೆ ಮೇಲಿರ ಅಂತ ಒಂದು ಹೆಸರು ನಿಮಗ್ ಗೊತ್ತು. ಪಾಪ್ಯುಲರ್ ಆಗಿ ತುಂಬಾ ಬುದ್ಧಿವಂತನ್ನ ಒಂದು ಹೆಸರಿಂದ ಕರೀತಾರೆ. ಆ ಹೆಸರು ಯಾವುದು ಅಂದ್ರೆ ಚಾಣಕ್ಯ ಕಣ ಅಂತಾರೆ, ಗೊತ್ತಿರ್ಬೋದು. ಚಾಣಕ್ಯ ಅಂದ್ರೆ ಅತ್ಯಂತ ಬುದ್ಧಿವಂತ ಅನ್ನುವುದು ಜನಮಾನಸದ ಒಂದು ಅಭಿಪ್ರಾಯ. ಜನಮಾನಸದ ಒಂದು ಅಭಿಪ್ರಾಯ ಇದು. ಕೌಟಿಲ್ಯರ ಬಗ್ಗೆ ನಮಗೆ ಪರಿಚಯ ಆಗಿದ್ದು, ಸಿಕ್ಕಿದ್ದು 20ನೇ ಶತಮಾನದ ಪ್ರಾರಂಭದಲ್ಲಿ. ಆದರೆ ಕೌಟಿಲ್ಯನ ವಿಚಾರಧಾರೆಗಳು, ಅವನ ಬುದ್ಧಿವಂತಿಕೆ ಸಾವಿರಾರು ವರ್ಷಗಳಿಂದ ಸ್ಮೃತಿಯಾಗಿ ಜನಮಾನಸದಲ್ಲಿ ಉಳ್ಕೊಂಡು ನಮ್ಮವರೆಗೂ, ಈ ಕ್ಷಣದವರೆಗೂ ಇರೋದನ್ನ ನಾವು ನೋಡ್ಬೋದು. ಅದೇ ಚಾಣಕ್ಯ. ಅಷ್ಟು ಬುದ್ಧಿವಂತ ರಾಜಕಾರಣಿ, ರಾಜಕೀಯ ಚಿಂತಕ. ನಮಗ್ ಗೊತ್ತು, ವ್ಯಕ್ತಿ ಸದಾ ಸಮಾಜದಲ್ಲಿ ಬದುಕ್ತಾ ಇದ್ದಾನೆ. ಇಂದು ಮುಂದೆ ಎಂದೆಂದು ಅಂತ್ಯನೇ ಇಲ್ಲ. ಅಷ್ಟರ ಮಟ್ಟಿಗೆ ಸಮಾಜದಲ್ಲಿ ಬದುಕ್ತಾ ಇರೋ ವ್ಯಕ್ತಿ ಸಮಾಜದಲ್ಲಿ ಒಂದು ರಾಜಕೀಯ ಚೌಕಟ್ಟನ್ನ ರೂಪಿಸ್ಕೊಂಡಿರ್ತಾನೆ. ಸಾಮಾಜಿಕ ಕಟ್ಟುಪಾಡುಗಳಿಗಾಗಿ, ಸಾಮಾಜಿಕ ವ್ಯವಸ್ಥೆನ ನಿಯಂತ್ರಣದಲ್ಲಿಡೋದಕ್ಕಾಗಿ ಒಂದು ರಾಜಕೀಯ ವ್ಯವಸ್ಥೆನ ರೂಪಿಸ್ಕೊಂಡಿರ್ತಾನೆ. ಆ ರಾಜಕೀಯ ವ್ಯವಸ್ಥೆನ ರೂಪಿಸ್ಕೊಂಡಿರೋದು ಇಂದು ನೆನ್ನೆಯ ಪರಿಕಲ್ಪನೆ ಅಲ್ಲ. ಇದು ಕ್ರಿಸ್ತಪೂರ್ವ 2, 3, 4ನೇ ಶತಮಾನ ಅಂತ ನಾವು ದಾಖಲೆಗಳ ಆಧಾರದ ಮೇಲೆ ಮಾತಾಡ್ತೀವಿ. ಅದರ ಆಚೆ ಕೂಡ ಅದು ಕ್ರಿಸ್ತಪೂರ್ವ 4000 ವರ್ಷ ಹಿಂದೆ ಆಗಿರ್ಬೋದು, 5000 ವರ್ಷ ಹಿಂದೆ ಆಗಿರ್ಬೋದು. ಅಷ್ಟೇ ಯಾಕೆ, ನಾವು 5000 ವರ್ಷಗಳ ಹಿಂದಿನ ಮಹಾಭಾರತದ ಪರಿಕಲ್ಪನೆ ನೋಡ್ಲಿಕ್ಕೆ ಹೋದ್ರೆ ಅಂದು ರಾಜ್ಯ, ಯುದ್ಧ, ರಾಜ್ಯಕ್ಕಾಗಿ ಎಲ್ಲವನ್ನ ನೋಡ್ತೀವಲ್ವಾ. ಹಾಗಾದ್ರೆ ರಾಜ ಮತ್ತೆ ರಾಜಪ್ರಭುತ್ವ ಅನ್ನೋದು ಇತ್ತು ಅಂತ ಆಯ್ತು. ಆದ್ರೆ ಈ ನಮ್ಮ ರಾಮಾಯಣ, ಮಹಾಭಾರತ ಇದೆಯಲ್ಲ, ಇವೆರಡೂ ಪುರಾಣದ ಕಥೆಗಳು. ಪುಣ್ಯಕಥೆಗಳು. ಅದನ್ನ ಪುರಾಣ ಅಂದಾಕ್ಷಣಕ್ಕೆ ಅದು ಆಧಾರ ರಹಿತವಾದ್ದು ಅಂತ ಏನು ಹೇಳ್ತಾ ಇಲ್ಲ. ಅದಕ್ಕೆ ಅದರದೇ ಆದ ವಾದ ಪ್ರತಿವಾದ ಆಧಾರಗಳಿರೋದನ್ನ ನಾವು ಮುಂದೆ ನೋಡ್ತಾ ಹೋಗ್ಬೋದು. ಆದ್ರೆ ನಮಗೆ ಲಿಖಿತ ಒಂದು ರಾಜಕೀಯ ಗ್ರಂಥ ಸಿಕ್ಕಿರೋದನ್ನೇ ನಾವು ಆಧಾರವಾಗಿ ಇಟ್ಕೊಂಡು ಅಧ್ಯಯನ ಮಾಡೋದಾದ್ರೆ ಕೌಟಿಲ್ಯರ ಚಿಂತನೆಗಳು, ಅವರ ರಾಜಕೀಯ ವಿಚಾರಧಾರೆಗಳು ಅತ್ಯಂತ ಮಹತ್ವ ಪಡ್ಕೊಳ್ಳೋದನ್ನ ನಾವು ನೋಡ್ಬೋದು. ಕೌಟಿಲ್ಯರ ರಾಜಕೀಯ ವಿಚಾರಧಾರೆಗಳು ಇಂದಿಗೂ ಪ್ರಸ್ತುತ, 21ನೇ ಶತಮಾನಕ್ಕೂ ಪ್ರಸ್ತುತ, ಬಹುಶಃ 41ನೇ ಶತಮಾನಕ್ಕೂ ಅದು ಪ್ರಸ್ತುತ ಆಗಿರುತ್ತೆ ಅನ್ನೋದು ನನ್ನ ಅಭಿಮತ. ಯಾಕೆ ಇಷ್ಟೊಂದು ಹೇಳ್ತಾ ಇದ್ದೀವಿ ಅಂದ್ರೆ, ಕೌಟಿಲ್ಯ ಅಂತ ಒಬ್ಬ ಪ್ರಾಚೀನ ಭಾರತದ ರಾಜಕೀಯ ಚರಿತ್ರೆಯಲ್ಲಿ ಬಹಳಷ್ಟು ಪ್ರತಿಭಾನ್ವಿತ, ಜೊತೆಗೆ ತನ್ನದೇ ಆದ ಒಂದು ಪರಿಯಚ್ಚನ ಬಿಟ್ಟಿರ ಅಂತ ಒಬ್ಬ ಚಿಂತಕ, ರಾಜಕೀಯ ಚಿಂತಕ. ಇಷ್ಟರ ಮಟ್ಟಿಗಿತ್ತು ಅಂದ್ರೆ ಭಾರತೀಯರು
ರಾಜಕೀಯಕ್ಕೆ, ಅದರಲ್ಲೂ ರಾಜಕೀಯ ಚಿಂತನೆಗಳಿಗೆ, ರಾಜಕೀಯ ಸಿದ್ಧಾಂತಗಳಿಗೆ, ರಾಜಕೀಯ ವಿಚಾರಧಾರೆಗಳಿಗೆ ಭಾರತೀಯರ ಕೊಡುಗೆ ಏನೂ ಇಲ್ಲ, ನಗಣ್ಯ ಅನ್ನೋ ಒಂದು ವಾದ ಇತ್ತು ಪಾಶ್ಚಾತ್ಯ ರಾಜಕೀಯ ಚಿಂತಕರಲ್ಲಿ. ಪಾಶ್ಚಾತ್ಯ ಅಂದ್ರೆ ಯುರೋಪಿನ ರಾಜಕೀಯ ಚಿಂತಕರಲ್ಲಿ, ಯುರೋಪ್ ಅಂತ ಅಲ್ಲ, ನಮ್ಮ ಏಷ್ಯಾ ಖಂಡದ ಹೊರಗಡೆ ಎಲ್ಲ ರಾಷ್ಟ್ರದ ರಾಜಕೀಯ ಚಿಂತಕರುಗಳಿಗೆ ನಾವೇ ಇಡೀ ರಾಜಕೀಯಕ್ಕೆ, ರಾಜಕೀಯ ವಿಚಾರಧಾರೆಗಳಿಗೆ ಕೊಡುಗೆ ಕೊಟ್ಟಿರೋರು, ಭಾರತೀಯರ ಕೊಡುಗೆ ಏನೂ ಇಲ್ಲ ಅನ್ನೋ ಒಂದು ಪರಿಕಲ್ಪನೆ ಇದ್ದಂತ, ಟೀಕೆಗಳಿದ್ದಂತ ಕಾಲದಲ್ಲಿ 20ನೇ ಶತಮಾನದ ಆದಿ ಭಾಗದಲ್ಲಿ, ಪ್ರಾರಂಭದಲ್ಲಿ ಒಂದು ಗ್ರಂಥ ಸಿಗುತ್ತೆ. ಅದು ನಮ್ಮ ಮೈಸೂರಿನ ಇಂಪೀರಿಯಲ್ ಲೈಬ್ರರಿನಲ್ಲಿ, ಅಂದಿನ ಮುಖ್ಯ ಲೈಬ್ರರಿಯನ್ನಾಗಿದ್ದಂತಹ ಶ್ರೀ ಡಾಕ್ಟರ್ ಶ್ಯಾಮಾಶಾಸ್ತ್ರಿ ಅವರಿಗೆ ಒಂದು ಪುಸ್ತಕ ಸಿಗುತ್ತೆ. ತಾಳೆಗರಿಯಲ್ಲಿ ಸ್ಯಾನ್ಸ್ಕ್ರಿಟ್ ಅಲ್ಲಿ, ಸಂಸ್ಕೃತ ಭಾಷೆಯಲ್ಲಿ ರಚಿಸಲ್ಪಟ್ಟಿದ್ದ ಒಂದು ಗ್ರಂಥ ಸಿಗುತ್ತೆ. ಆ ಗ್ರಂಥವನ್ನ ಅವರು ಅಧ್ಯಯನ ಮಾಡಿ ಚಿಕಿತ್ರಾಗ್ತಾರೆ. ಯಾಕೆಂದ್ರೆ ಅದು ಕೌಟಿಲ್ಯರವರು ಬರೆದಂತ ಗ್ರಂಥ ಅಂತ. ಕೌಟಿಲ್ಯರವರು ಬರೆದ ಒಂದು ಗ್ರಂಥ, ಅದರಲ್ಲಿರುವ ರಾಜಕೀಯ ವಿಚಾರಧಾರೆಗಳಿಗೆ ಅವರು ಚಕಿತರಾಗ್ತಾರೆ. ಅಷ್ಟೇ ಅಲ್ಲ, ಜಗತ್ತಿನ ಎಲ್ಲ ರಾಜಕೀಯ ವಿದ್ವಾಂಸರುಗಳು ಒಂದೇ ಬಾರಿ ಚಕಿತರಾಗ್ತಾರೆ. ಜೊತೆಗೆ ಸಾಮಾನ್ಯ ಭಾಷೆಯಲ್ಲಿ ಹೇಳ್ಬೇಕಂದ್ರೆ ಮೂಗಿನ ಬೆರಳಿಟ್ಕೊಳ್ಳುವಷ್ಟು ಆಶ್ಚರ್ಯ ಚಕಿತರಾಗ್ತಾರೆ ಭಾರತದ ಈ ಒಬ್ಬ ರಾಜಕೀಯ ಚಿಂತಕನ ವಿಚಾರಧಾರೆಗಳಿಗೆ. ಅಂತ ಒಂದು ವಿಚಾರಧಾರೆಯನ್ನು ಕೊಟ್ಟವರು ಕೌಟಿಲ್ಯ. ಕೌಟಿಲ್ಯ ಅವರೊಂದು ಗ್ರಂಥ ಬರೀತಾರೆ. ಆ ಗ್ರಂಥದ ಹೆಸರು ಅರ್ಥಶಾಸ್ತ್ರ. ಈ ಅರ್ಥಶಾಸ್ತ್ರವೇ 1905ರಲ್ಲಿ ಮೈಸೂರಿನಲ್ಲಿ ಸಿಕ್ಕಿತ್ತು. ಆ ನಂತರ ಕೌಟಿಲ್ಯ ಒಬ್ಬ ಮಹಾನ್ ರಾಜಕೀಯ ಚಿಂತಕ ಅಂತ ಜಗತ್ತಿಗೆ ಅನಾವರಣ ಆದದ್ದು ಅನ್ನೋದು ಪರಿಚಿತ, ನಮಗೆ ಗೊತ್ತಿರೋ ಅಂತ ವಿಚಾರ. ನಾವು ಈಗ ಅವ್ರ ಬಗ್ಗೆ ಇನ್ ಡೀಟೇಲ್ ಆಗಿ ಅಧ್ಯಯನ ಮಾಡ್ತಾ ಹೋಗೋಣ. ಸಾಮಾನ್ಯವಾಗಿ ಕೌಟಿಲ್ಯರ ಬಗ್ಗೆ ನಾವು ಮಾತಾಡ್ಬೇಕಾದ್ರೆ ಸಹಜವಾಗಿ ಒಂದು ಸ್ಲೋಗನ್ನ ಅಥವಾ ಒಂದು ಗಾದೆನ ನಾವು ನೋಡ್ತೀವಿ, ಶತ್ರುವಿನ ಶತ್ರು ಮಿತ್ರ ಅಂತ. ಅದು ಕೌಟಿಲ್ಯರವರ ಒಂದು ರಾಜಕೀಯ ವಿಚಾರಧಾರೆ. ಅವರು ರಾಜ ಮತ್ತೆ ರಾಜತ್ವಕ್ಕೆ ಸಂಬಂಧಪಟ್ಟಂತೆ, ರಾಜನ ಆಡಳಿತಕ್ಕೆ ಸಂಬಂಧಪಟ್ಟಂತೆ ಕೊಟ್ಟಂತ ಒಂದು ವ್ಯಾಖ್ಯೆ. ಅದನ್ನ ಮುಂದಿನ ಕೌಟಿಲ್ಯರವರ ರಾಜ್ಯಾಡಳಿತದ ವಿಧಾನಗಳಿಗೆ ಬಂದಾಗ ಅದ್ರ ಬಗ್ಗೆ ಇನ್ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಈಗ ಯಾರೀ ಕೌಟಿಲ್ಯ? ಕೌಟಿಲ್ಯ ಅರ್ಥಶಾಸ್ತ್ರ ಗ್ರಂಥ ಬರೆದ್ರು ಕ್ರಿಸ್ತಪೂರ್ವದ ನೋಡಿ, ಭಾರತದಲ್ಲಿ ಒಂದು ಸಾಮ್ರಾಜ್ಯ ಸ್ಥಾಪನೆ ಆಯಿತು ಕ್ರಿಸ್ತಪೂರ್ವ 3 ಮತ್ತೆ 4ನೇ ಶತಮಾನದಲ್ಲಿ, 4 ಮತ್ತೆ 3ನೇ ಶತಮಾನದಲ್ಲಿ ಒಂದು ಸಾಮ್ರಾಜ್ಯ, ಅದು ಮೌರ್ಯ ಸಾಮ್ರಾಜ್ಯ. ಆ ಮೌರ್ಯ ಸಾಮ್ರಾಜ್ಯದ ಸ್ಥಾಪನೆಗೆ ಕಾರಣಕರ್ತ ಇದೇ ಕೌಟಿಲ್ಯ. ಆ ಕೌಟಿಲ್ಯ ಚಂದ್ರಗುಪ್ತ ಮೌರ್ಯನ ಪ್ರಧಾನಮಂತ್ರಿಯಾಗಿ ರಾಜ ಮತ್ತು ರಾಜ್ಯಾಡಳಿತದ ಬಗ್ಗೆ ಅತ್ಯಂತ ವಿಸ್ತೃತವಾಗಿ ವಿಚಾರಧಾರೆಗಳನ್ನ ಅರ್ಥಶಾಸ್ತ್ರ ಗ್ರಂಥದಲ್ಲಿ ಉಲ್ಲೇಖ ಮಾಡಿರೋದನ್ನ ನಾವು ನೋಡ್ಬೋದು. ಮೌರ್ಯ ಸಾಮ್ರಾಜ್ಯ ಅಂತಿದ್ದಂಗೆ ನಾವು ಅಶೋಕನ್ನ ಮರೆಯಂಗಿಲ್ಲ. ಅಶೋಕ ಮೌರ್ಯ ಸಾಮ್ರಾಜ್ಯದ ಸಂಸ್ಥಾಪಕ, ಪ್ರಸಿದ್ಧ ದೊರೆ ಚಂದ್ರಗುಪ್ತ ಮೌರ್ಯನ ಮೊಮ್ಮಗ, ಬಿಂದುಸಾರನ ಮಗ ಅನ್ನೋದು ನಿಮಗೆ ಗೊತ್ತಿರೋ ಅಂತ ವಿಚಾರ. ನೋಡಿ, ಅಂತ ಒಂದು ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡ್ಲಿಕ್ಕೆ ಕಾರಣಕರ್ತ ಕೌಟಿಲ್ಯ. ನೋಡಿ, ಕೌಟಿಲ್ಯ ಪ್ರಪಂಚದ ಯಾವ ರಾಜಕೀಯ ಚಿಂತಕನಿಗೂ ಕಡಿಮೆ ಇಲ್ಲ. ಯಾಕೆ ಇವ್ರನ್ನ ಬೇರೆ ರಾಜಕೀಯ ಚಿಂತಕರಿಗಿಂತ ಶ್ರೇಷ್ಠ ಅಥವಾ ಕಡಿಮೆ ಇಲ್ಲ ಅಂತ ಕರಿಬಹುದು ಅಂದ್ರೆ, ಇವರು ರಾಜಕೀಯ ವಿಚಾರಧಾರೆಗಳಿಗೆ ನೀಡಿರುವ ಕೊಡುಗೆ, ಜೊತೆಗೆ ಇವರು ಕೊಟ್ಟಿರುವಂತಹ ರಾಜಕೀಯ ವಿಚಾರಧಾರೆಗಳು, ನಾವು ಅದನ್ನ ಮುಂದೆ ನೋಡ್ತಾ ಹೋಗೋಣ. ಈ ಕೌಟಿಲ್ಯ ಯಾರು ಅನ್ನೋ ಪ್ರಶ್ನೆಗೆ ಬಂದಾಗ, ಈತ ಎಲ್ಲಿಹುಟ್ಟಿದ ಅನ್ನೋದನ್ನ, ಅವನು ಜನ್ಮಸ್ಥಳ, ತಂದೆ ತಾಯಿ, ಆನಂತರ ಅವರು ನೀಡಿದಂತ ಕೊಡುಗೆಗಳೇನು ಅನ್ನೋದನ್ನ ಇನ್ನು ಮುಂದಿನ ತರಗತಿಗಳಲ್ಲಿ ನಾವು ನೋಡ್ತಾ ಹೋಗೋಣ. ಈಗ ಕೌಟಿಲ್ಯರವರ ಜೀವನ ಮತ್ತೆ ಅವರ ಗ್ರಂಥ ಅಥವಾ ಅವರ ವರ್ಕ್ಸ್ ಬಗ್ಗೆ ನೋಡ್ತಾ ಹೋಗೋಣ. ನೋಡಿ, ಇವರೇ ಕೌಟಿಲ್ಯ ನಿಮ್ ಮುಂದೆ ಕಾಣ್ತಾ ಇದ್ದಾರೆ. ಅವರು ನೋಡ್ತಿದ್ದಂಗೆನೆ ನಮಗೆ ಗೊತ್ತಾಗದು ಒಬ್ಬ ಬ್ರಾಹ್ಮಣ ಅಂತ.
ಹೌದಲ್ಲ. ಈಗ ಕೌಟಿಲ್ಯ ರವರ ಜೀವನ ಮತ್ತು ಗ್ರಂಥನ ನಾವು ಅಧ್ಯಯನ ಮಾಡೋದ್ರಿಂದ ಏನು ಉಪಯೋಗ ಆಗುತ್ತೆ ನೋಡ್ಬೇಕಲ್ವಾ. ಆಬ್ಜೆಕ್ಟಿವ್ಸ್ ಆಫ್ ದಿ ಸ್ಟಡಿ ಆಫ್ ಕೌಟಿಲ್ಯ: ಅಂಡರ್ಸ್ಟ್ಯಾಂಡಿಂಗ್ ದಿ ಇಂಡಿಯನ್ ಪೊಲಿಟಿಕಲ್ ಥಾಟ್, ಭಾರತದ ರಾಜಕೀಯ ಚಿಂತನೆಗಳನ್ನ ನಾವು ಅರ್ಥ ಮಾಡ್ಕೊಬಹುದು. ಜೊತೆಗೆ ರಾಜಕೀಯ ಕ್ಷೇತ್ರಕ್ಕೆ, ರಾಜಕೀಯ ಚಿಂತನೆಗಳಿಗೆ ಭಾರತೀಯರ ಕೊಡುಗೆ ಏನು ಅನ್ನೋದನ್ನ ನಾವು ಈ ಒಂದು ಕ್ಲಾಸ್ ಇಂದ ನಾವು ಅರ್ಥ ಮಾಡ್ಕೊಬಹುದು. ಈ ಒಂದು ತರಗತಿಯಿಂದ ನಾವು ಅದನ್ನ ಅರ್ಥ ಮಾಡ್ಕೊಂಡವ್ರು. ಕೌಟಿಲ್ಯರವರನ್ನ ನಾವು ಅರ್ಥ ಮಾಡ್ಕೊಳ್ಳೋದ್ರೊಂದಿಗೆ ಕೌಟಿಲ್ಯ ಭಾರತದ ಕಾಣಿಕೆ ಏನು ರಾಜಕೀಯಕ್ಕೆ, ರಾಜಕೀಯ ಕ್ಷೇತ್ರಕ್ಕೆ. ಪ್ರಪಂಚದ ಯಾವುದೇ ದೇಶ ನಾವು ನೋಡಿ, ನಾವು ಸಾಮ್ರಾಜ್ಯ ಸ್ಥಾಪನೆ ಬಗ್ಗೆ, ರಾಜ್ಯಾಡಳಿತದ ಬಗ್ಗೆ ಬರೆದಿಡದೇ ಇರಬಹುದು, ಲಿಖಿತ ರೂಪದಲ್ಲಿ ದಾಖಲಿಸದೇ ಇರಬಹುದು. ಆದ್ರೆ ಕ್ರಿಸ್ತ ಪೂರ್ವ 5,000 ವರ್ಷಗಳ ಹಿಂದೆ ಮಹಾಭಾರತ ಒಂದು ಇತ್ತು ಅನ್ನೋ ಒಂದು ಪರಿಕಲ್ಪನೆನ ನಾವು ಒಪ್ತೀವಿ ಅನ್ನೋದಾದ್ರೆ, ಅದು ಒಪ್ಪದೇ ಇರಲಿ, ಅದು ಸೆಕೆಂಡ್ರಿ. ಆ ಕಾಲದಲ್ಲಿ ಆಡಳಿತ ಇತ್ತು, ರಾಜ ಮತ್ತು ರಾಜತ್ವ ಇತ್ತು. ರಾಜ್ಯದ ಸರ್ವಶ್ರೇಷ್ಠ ಅಧಿಕಾರವನ್ನ ಹೊಂದಿದ್ದ. ಅವನ ಅಧೀನದಲ್ಲಿ ಇಡೀ ರಾಜ್ಯದ ಪ್ರಜೆಗಳೆಲ್ಲರೂ ಇದ್ರು. ಜೊತೆಗೆ ಆತ ಪ್ರಜೆಗಳ ಶ್ರೇಯಸ್ಸಿಗಾಗಿ, ಪ್ರಜೆಗಳ ಅಭ್ಯುದಯಕ್ಕಾಗಿ, ಪ್ರಜೆಗಳ ಸರ್ವತೋಮುಖ ಅಭಿವೃದ್ಧಿಗಾಗಿ ಕೆಲಸ ಮಾಡ್ತಿದ್ದ ಅನ್ನೋದು ವೆಲ್ಫೇರ್ ಸ್ಟೇಟ್ನ ನಾವು ಇವತ್ತೇನ್ ನೋಡ್ತಾ ಇದ್ವಿ, ಇಂಥ ಒಂದು ಪರಿಕಲ್ಪನೆ ಅಂದೇ ಇತ್ತು ಅನ್ನೋದ್ರ ಬಗ್ಗೆ ನಾವು ಗಮನಿಸಬಹುದು. ಆದರೆ ದುರದೃಷ್ಟವಶಾತ್ ರಾಮಾಯಣ ಮಹಾಭಾರತದ ರಾಜಕೀಯ ಚಿಂತನೆಗಳು ರಾಜಕೀಯ ಗ್ರಂಥವಾಗಿ ರಚನೆಯಾಗದೆ ಕೇವಲ ಧಾರ್ಮಿಕ ಗ್ರಂಥಗಳಾಗಿ ರಚನೆಯಾಗಿ ಅದರ ರಾಜಕೀಯ ವಿಚಾರಗಳನ್ನ ನಾವಿವಾಗ ಹೆಚ್ಚಿ ತೆಗಿಬೇಕಾಗಿದೆ ಹೊತ್ತು ಅದು ರಾಜಕೀಯ ಗ್ರಂಥವಾಗಿ ನಮ್ಮ ಮುಂದೆ ಇಲ್ಲ ಅನ್ನೋದನ್ನ ನಾವು ಮುಂದೆ ಅರ್ಥ ಮಾಡ್ಕೊಬಹುದು. ಇದ್ರ ಮೂಲಕ ನಾವು ಅರ್ಥ ಮಾಡ್ಕೊಬಹುದು. ನೆಕ್ಸ್ಟ್, ಚಾಣಕ್ಯ, ವಿಷ್ಣುಗುಪ್ತ, ಕೌಟಿಲ್ಯ, ಬೇರೆ ಬೇರೆ ಹೆಸರುಗಳಿದೆಯಲ್ಲ ಅಂತ ಅಂದ್ರೆ ಎಲ್ಲವೂ ಒಬ್ಬನೇ. ಕೌಟಿಲ್ಯನನ್ನ ಚಾಣಕ್ಯ ಅಂತ ಕೂಡ ಕರೀತಾ ಇದ್ರು, ವಿಷ್ಣುಗುಪ್ತ ಅನ್ನೋ ಒಂದು ಹೆಸರಿಂದ ಕೂಡ ಕರೀತಾ ಇದ್ರು. ಚಾಣಕ್ಯ ಇದ್ದ ಇರ್ಲಿಲ್ಲ ಅಥವಾ ಒಂದು ಕಲ್ಪನೆ, ಚಾಣಕ್ಯನ ಕಾಲಮಾನದ ಬಗ್ಗೆ, ಚಾಣಕ್ಯನೇ ಅಥವಾ ಈ ಕೌಟಿಲ್ಯನೇ ಅರ್ಥಶಾಸ್ತ್ರನ ಬರ್ದಿದ್ದಾನೆ, ಆತ ಬರ್ದಿಲ್ಲ, ಈ ರೀತಿ ಈ ವಿಚಾರದ ಬಗ್ಗೆ ಹಲವಾರು ಜಿಜ್ಞಾಸೆಗಳಿದೆ. ಯಾಕೆ ಅಂದ್ರೆ ಕೌಟಿಲ್ಯರವರ ಗ್ರಂಥ ಪೂರ್ಣ ಪ್ರಮಾಣದಲ್ಲಿ ನಮಗೆ ಸಿಕ್ಕಿಲ್ಲ. ಶಿಥಿಲವಾದ ಕೆಲವು ಭಾಗಗಳನ್ನ ಬಿಟ್ಟು ಉಳಿದ ಭಾಗ ನಮಗೆ ಸಿಕ್ಕಿದೆ. ಅದನ್ನ ಇವತ್ತು ಮೈಸೂರಿನ ಇಂಪೀರಿಯಲ್ ಲೈಬ್ರರಿನಲ್ಲಿ ಸಂಗ್ರಹ ಮಾಡಿ ಇಟ್ಟಿರೋದನ್ನ ನಾವು ನೋಡ್ಬೋದು ಬೇಕಿದೆ. ಒಟ್ಟಾರೆ ನಾವಿವಾಗ ಬಹು ವಿದ್ವಾಂಸರ ಅಭಿಪ್ರಾಯದಂತೆ, ಹಲವು ರಾಜಕೀಯ ಚಿಂತಕರ ಒಕ್ಕೋರಲಿನ ಎಲ್ಲರೂ ಅಭಿಪ್ರಾಯದಂತೆ ಕೌಟಿಲ್ಯ, ವಿಷ್ಣುಗುಪ್ತ ಇಬ್ರು ಒಬ್ಬರೇ, ಅಥವಾ ಚಾಣಕ್ಯ ಕೂಡ ಆತನೇ ಅನ್ನೋದ್ರ ಬಗ್ಗೆ ಒಂದು ಅಭಿಪ್ರಾಯಕ್ಕೆ ನಾವು ಬಂದಿದ್ದೀವಿ. ಅದ್ರ ಮೂಲಕ ಈ ಮೂವರು ಒಬ್ಬನೇ ಆಧಾರದ ಮೇಲೆ ಮುಂದಿನ ಅಧ್ಯಯನ ನಾವು ನೋಡ್ತಾ ಹೋಗೋಣ. ಈತ ಯಾರು? ಪ್ರಾಚೀನ ಭಾರತದ ವಾಸ್ತವಿಕ ರಾಜಕೀಯ ವಿಜ್ಞಾನಿ, ಏನ್ಷಿಯಂಟ್ ಇಂಡಿಯನ್ ರಿಯಲಿಸ್ಟಿಕ್ ಪೊಲಿಟಿಕಲ್ ಥಿಂಕರ್. ನೋಡಿ, ಇಲ್ಲೊಂದು ವಿಚಾರ ಬರುತ್ತೆ. ರಾಜ್ಯಶಾಸ್ತ್ರದ ಪಿತಾಮಹ ಅಂದ ತಕ್ಷಣ ನಾವು ಅರಿಸ್ಟಾಟಲ್ ಅಂತ ಕರಿತೀವಿ. ರಾಜ್ಯಶಾಸ್ತ್ರದ ಪಿತಾಮಹ ಅಂದ ತಕ್ಷಣ ಅರಿಸ್ಟಾಟಲ್ ಅಂತ ಕರಿತೀವಿ. ಅದೇ ಆಧುನಿಕ ರಾಜಕೀಯ ಸಿದ್ಧಾಂತದ ಪಿತಾಮಹ, ಅದು ಆಧುನಿಕ ರಾಜ್ಯಶಾಸ್ತ್ರದ ಪಿತಾಮಹ ಅಂತ ಕರೆದ್ರೆ ನಾವು ಮೆಕೆವಲ್ಲಿ ಅಂತ ಗುರುತಿಸ್ತೀವಿ. ಮೆಕೆವಲ್ಲಿನ ಯಾಕೆ ಆಧುನಿಕ ರಾಜ್ಯಶಾಸ್ತ್ರದ ಪಿತಾಮಹ ಅಂದ್ರೆ, ರಾಜಕೀಯ ಚಿಂತನೆಗಳಿಗೆ ವಾಸ್ತವಿಕ ರೂಪ ಕೊಟ್ಟವನಾತ, ವಾಸ್ತವದ ರಾಜನೀತಿಜ್ಞ. ವಾಸ್ತವ ಅಂದ್ರೆ ಕಲ್ಪನೆ ಅಲ್ಲ, ರಾಜ ಹೇಗೆ ಇರಬೇಕು ಅವೆಲ್ಲ ಕಲ್ಪನೆ ಬಿಟ್ಟು, ವಾಸ್ತವದಲ್ಲಿ ರಾಜ ಹೇಗಿರ್ತಾನೆ, ಅಧಿಕಾರಕ್ಕೋಸ್ಕರ ಅವನು ಏನ್ ಮಾಡ್ಬೇಕು, ಏನ್ ಮಾಡಿರು ತಪ್ಪಲ್ಲ ಅನ್ನೋ ಒಂದು ಪರಿಕಲ್ಪನೆನ ಮೆಕೆವಲ್ಲಿ ಕಟ್ಕೊಡ್ತಾನೆ 1513 ನಂತರ ಅವನ ದಿ ಪ್ರಿನ್ಸ್ ಗ್ರಂಥದಲ್ಲಿ. ಆಗ ಅವನನ್ನ ರಾಜ್ಯಶಾಸ್ತ್ರದ ಆಧುನಿಕ ಪಿತಾಮಹ ಅಂತ ಕರೆದ್ರು. ನಾವೀಗ ಮಾತಾಡ್ತಾ ಇರೋ ಕೌಟಿಲ್ಯ
16ನೇ ಶತಮಾನದವನಲ್ಲ ಈತ. ಕ್ರಿಸ್ತ ಪೂರ್ವ 3ನೇ ಶತಮಾನದಲ್ಲಿ ರಚಿಸಲ್ಪಟ್ಟ ಅರ್ಥಶಾಸ್ತ್ರ ಗ್ರಂಥದಲ್ಲಿ ವಾಸ್ತವಿಕ ರಾಜಕೀಯ ಚಿಂತನೆಗಳನ್ನ ಪ್ರಸ್ತುತಪಡಿಸಿದ್ದಾರೆ. ವಾಸ್ತವಿಕ ರಾಜಕೀಯ ಚಿಂತನೆಗಳನ್ನ ಪ್ರಸ್ತುತಪಡಿಸಿರೋದ್ರಿಂದ ಈತನೇ ಆಧುನಿಕ ಅಂದ್ರೆ ವಾಸ್ತವಿಕ ರಾಜ್ಯಶಾಸ್ತ್ರದ ಪಿತಾಮಹ, ರಾಜನೀತಿಯ ಪಿತಾಮಹ ಆಗ್ಬೇಕಾಗಿತ್ತು. ನಾನು ಆಲ್ರೆಡಿ ಹೇಳಿದೆ 1905ರವರೆಗೆ ಅವರ ಗ್ರಂಥ ಸಿಗದೇ ಇರೋದ್ರಿಂದ, ಅವರ ರಾಜಕೀಯ ಲೋಕಕ್ಕೆ ಅವರು ಪರಿಚಯ ಇಲ್ಲದೆ ಇರೋದ್ರಿಂದ, ರಾಜಕೀಯ ಲೋಕ ಅಂದ್ರೆ ರಾಜಕೀಯ ವಿಜ್ಞಾನಿಗಳ ಲೋಕಕ್ಕೆ ಪರಿಚಯ ಇಲ್ಲದೆ ಇರೋದ್ರಿಂದ ನಾವು ಇವರಿಗೆ ರಾಜ್ಯಶಾಸ್ತ್ರದ ಪಿತಾಮಹ ಅಂತಲೋ ಅಥವಾ ಆಧುನಿಕ ರಾಜ್ಯಶಾಸ್ತ್ರದ ಪಿತಾಮಹ ಅಂತಲೋ ಗುರುತಿಸಕ್ಕಾಗಿಲ್ಲ. ಆದ್ರೆ ನಿಜವಾದ ಪ್ರಾಚೀನ ಭಾರತದ ಒಬ್ಬ ವಾಸ್ತವಿಕ ರಾಜಕೀಯ ಚಿಂತಕ ಕೌಟಿಲ್ಯ. ಜೊತೆಗೆ ಫಿಲಾಸಫರ್, ಒಬ್ಬ ತತ್ವಜ್ಞಾನಿ ಅಷ್ಟೇ ಅಲ್ಲ, ಒಬ್ಬ ಅರ್ಥಶಾಸ್ತ್ರಜ್ಞ, ಎಕನಾಮಿಸ್ಟ್, ಜ್ಯೂರಿಸ್ಟ್, ಒಬ್ಬ ನ್ಯಾಯಶಾಸ್ತ್ರಜ್ಞ, ಅಡ್ಮಿನಿಸ್ಟ್ರೇಟಿವ್ ಫಿಲಾಸಫರ್, ಆಡಳಿತ ತಜ್ಞ. ರಾಜಕೀಯ ಬೇರೆ, ಆಡಳಿತ ಬೇರೆ ಅನ್ನೋ ಒಂದು ಪರಿಕಲ್ಪನೆನ ಹುಟ್ಟಾಕಿದವರು, ಹೇಳಿದವರು. ರಾಜಕೀಯ ಆಡಳಿತವಾದ ಅಂದ್ರೆ ಅರ್ಥಶಾಸ್ತ್ರದ ಮೂಲಕ ರಾಜಕೀಯ ಆಡಳಿತವನ್ನ ಪರಿಚಯ ಮಾಡಿಕೊಡ್ತಾರೆ. ರಾಜಕೀಯ ಮತ್ತೆ ಆಡಳಿತ, ಅಧಿಕಾರವನ್ನು ಪಡೆಯುವುದು ಮತ್ತು ಉಳಿಸಿಕೊಳ್ಳುವುದು ರಾಜಕೀಯ. ಪ್ರಜೆಗಳಿಗಾಗಿ, ರಾಜ್ಯಕ್ಕಾಗಿ, ಪ್ರಜೆಗಳ ಕ್ಷೇಮಾಭಿವೃದ್ಧಿಗಾಗಿ ಸರ್ಕಾರ ಮಾಡುವ ಕೆಲಸಗಳು ಆಡಳಿತ ಕಾರ್ಯ ಎನ್ನೋದನ್ನ ಹೇಳ್ತಾ ಹೋಗ್ತಾರೆ. ಆಡಳಿತಾತ್ಮಕ ಚಿಂತನೆಯ ಫಿಲಾಸಫರ್, ಚಿಂತನೆಯ ಹರಿಕಾರ. ನಂತರ ರಾಯಲ್ ಅಡ್ವೈಸರ್, ಅಂದಿನ ಸಾಮ್ರಾಜ್ಯದ ಚಕ್ರವರ್ತಿ ಇದ್ರಲ್ಲ ಚಂದ್ರಗುಪ್ತ ಮೌರ್ಯ, ಆ ಚಂದ್ರಗುಪ್ತ ಮೌರ್ಯನ ಪ್ರಧಾನ ಸಲಹೆಗಾರ, ಅರ್ಥಾತ್ ಪ್ರಧಾನ ಮಂತ್ರಿ ಆಗಿದ್ರು. ನಾವು ಇಂಗ್ಲೆಂಡ್ ನಲ್ಲಿ 15ನೇ-16ನೇ ಶತಮಾನದಲ್ಲಿ ಪ್ರಧಾನಮಂತ್ರಿಯ ಹುದ್ದೆಯ ಸೃಷ್ಟಿ, ವಾಲ್ಫೋರ್ ಪ್ರಥಮ ಪ್ರಧಾನಮಂತ್ರಿ ಜಗತ್ತಿಗೆ ಅಂತ ಹೇಳ್ತೀವಿ. ಆದರೆ ಕ್ರಿಸ್ತ ಪೂರ್ವ 3 ಮತ್ತು 4ನೇ ಶತಮಾನದಲ್ಲಿ ಕೌಟಿಲ್ಯ ಪ್ರಪ್ರಥಮ ಪ್ರಧಾನಮಂತ್ರಿಯಾಗಿದ್ದರು ಚಂದ್ರಗುಪ್ತ ಮೌರ್ಯರಿಗೆ. ಒಬ್ಬ ಪ್ರಧಾನಿಯಾಗಿ, ಒಬ್ಬ ಅರ್ಥಶಾಸ್ತ್ರಜ್ಞರಾಗಿ, ರಾಜಕೀಯ ತಜ್ಞನಾಗಿ, ವಾಸ್ತವಿಕ ರಾಜಕೀಯ ಚಿಂತಕನಾಗಿ, ನ್ಯಾಯಶಾಸ್ತ್ರಜ್ಞನಾಗಿ ನಾವು ಕೌಟಿಲ್ಯನ್ನ ಗುರುತಿಸ್ತೀವಿ. ಇಷ್ಟೆಲ್ಲ ಗುರುತಿಸ್ಕೊಂಡಿದ್ದು ಅರ್ಥಶಾಸ್ತ್ರ ಗ್ರಂಥದಲ್ಲಿ. ಮುಂದೆ ಬರುತ್ತೆ ಅವರ ಗ್ರಂಥ ಅರ್ಥಶಾಸ್ತ್ರ, ಅದರ ವಿವರಣೆ ಹೇಗಿದೆ ಅನ್ನೋದನ್ನ ಮುಂದೆ ನೋಡ್ತಾ ಹೋಗೋಣ. ಆತ ಕೌಟಿಲ್ಯ ಹುಟ್ಟಿದ್ದು ಕ್ರಿಸ್ತ ಪೂರ್ವ 350ರಲ್ಲಿ, ಅಂದರೆ 4ನೇ ಶತಮಾನ. 4ನೇ ಶತಮಾನದಲ್ಲಿ ಅವರು ಹುಟ್ಟಿದ್ದು. ಬರ್ತ್ ಪ್ಲೇಸ್, ಜನ್ಮಸ್ಥಳ ತಕ್ಷಶಿಲಾ. ತಕ್ಷಶಿಲಾದಲ್ಲೇ ಅವರು ಅಧ್ಯಯನ ಮಾಡ್ತಾರೆ, ಜೊತೆಗೆ ಅಲ್ಲೇ ಅಧ್ಯಾಪನ ವೃತ್ತಿಯನ್ನು ಮಾಡ್ತಾರೆ, ಅಲ್ಲೇ ಶಿಕ್ಷಕರಾಗಿ ಕೂಡ ಕೆಲಸ ಮಾಡ್ತಾರೆ. ನಂತರ ಕ್ರಿಸ್ತ ಪೂರ್ವ 275ರಲ್ಲಿ ನಿಧನ ಹೊಂದ್ತಾರೆ. ಕ್ರಿಸ್ತ ಪೂರ್ವ 350ರಲ್ಲಿ ಜನಿಸಿದ ಕೌಟಿಲ್ಯ ಅರ್ಥಶಾಸ್ತ್ರ ಗ್ರಂಥ ಬರೆದು ಒಬ್ಬ ರಾಜನ ಪ್ರಮುಖ ಸಲಹೆಗಾರರಾಗಿ, ಪ್ರಧಾನಮಂತ್ರಿಯಾಗಿ, ರಾಜ್ಯಶಾಸ್ತ್ರಜ್ಞನಾಗಿ, ಅರ್ಥಶಾಸ್ತ್ರಜ್ಞನಾಗಿ, ನ್ಯಾಯಶಾಸ್ತ್ರಜ್ಞನಾಗಿ ಕ್ರಿಸ್ತ ಪೂರ್ವ 275ರಲ್ಲಿ ಇಹಲೋಕವನ್ನ ತ್ಯಜಿಸ್ತಾರೆ. ಈತ ಈ ಹಿಂದೆ ಚಿತ್ರದಲ್ಲಿ ನೋಡದಂತೆ ನೋಡ್ಲಿಕ್ಕೆ ಬ್ರಾಹ್ಮಣ, ನೋಡ್ಲಿಕ್ಕೆ ಮಾತ್ರ ಅಲ್ಲ, ನೀವು ನೋಡಿದಂತೆ ಆತ ಒಬ್ಬ ಬ್ರಾಹ್ಮಣ, ಒಂದು ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿದವರು. ಅವರ ತಂದೆ ಚಣಕ. ನೋಡಿ, ಅವ್ರನ್ನ ಇನ್ನೊಂದು ಹೆಸರಿಂದ ಕರೀತೀವಲ್ಲ, ಚಾಣಕ್ಯ ಅಂತ. ಚಾಣಕ್ಯನ ಮಗ ಚಣಕ ಎಂದಾದ ಎನ್ನುವುದು ಹಲವು ರಾಜ್ಯಶಾಸ್ತ್ರಜ್ಞರ ಅಭಿಮತ. ಮೂರು ಹೆಸರು ಇಟ್ಟಿದ್ರ ಸರ್ ಅವ್ರ ತಂದೆ ತಾಯಿ, 3 ಹೆಸರು ಒಬ್ಬರದೇನಾ ಅನ್ನೋ ಒಂದು ವಿಚಾರಕ್ಕೆ ಬಂದಾಗ ಒಂದು ನಮಗೆ ಸಿಗೋ ಮಾಹಿತಿ ನಾವು ಅರ್ಥ ಮಾಡ್ಕೊಬೇಕಾಗಿರೋದು, ಆತನ ಹೆಸರು ವಿಷ್ಣುಗುಪ್ತ, ಆತನ ತಂದೆ ಚಣಕ ಆಗಿದ್ರಿಂದ ಅವನನ್ನ ನಾವು ಚಾಣಕ್ಯ ಅಂದ್ರೆ ಚಣಕನ ಮಗ ಚಾಣಕ್ಯ ಆದ ಅನ್ನೋದು ನಂಬಿಕೆ ಮತ್ತೆ ರಾಜಕೀಯ ವಿಜ್ಞಾನಿಗಳ ಅಭಿಮತ. ಇನ್ನ
ಚಣಕ ಆಯ್ತು, ಚಾಣಕ್ಯದಾಯ್ತು. ಕೌಟಿಲ್ಯ ಕೌಟಿಲ್ಯ ಅನ್ನೋ ಹೆಸರು ಎರಡು ಕಾರಣದಿಂದ ಬಂದಿದೆ ಅನ್ನೋದು ರಾಜಕೀಯ ವಿಜ್ಞಾನಿಗಳ ಅಂಬಣ ಅಥವಾ ಅಭಿಮತ. ಒಂದು, ಕೌಟಿಲ್ಯ ಅಂದ್ರೆ ಕೌಟಲ ಎನ್ನುವುದೊಂದು ಗೋತ್ರ. ಈ ಬ್ರಾಹ್ಮಣರಲ್ಲಿ ಒಂದು ಗೋತ್ರದ ಪರಿಕಲ್ಪನೆ ಇದೆ. ವಿಶ್ವಾಮಿತ್ರ ಗೋತ್ರ, ವಸಿಷ್ಠ ಗೋತ್ರ, ಈ ರೀತಿ ಗೋತ್ರದ ಪರಿಕಲ್ಪನೆ ಇದೆ. ಆ ಗೋತ್ರದ ಆಧಾರದ ಮೇಲೆ ಕೌಟಿಲ್ಯ ಒಂದು ಗೋತ್ರದ ಆಧಾರದ ಮೇಲೆ ಬಂದಿದ್ದು ಅಂತ ಒಂದು. ಅವನ ಜನ್ಮಸ್ಥಳ ಕುಟಿಲ ಅನ್ನೋ ಒಂದು ಜನ್ಮಸ್ಥಳದ ಆಧಾರದ ಮೇಲೆ ಹೆಸರು ಬಂತು ಕೌಟಿಲ್ಯ ಎನ್ನುವುದು ಒಂದು. ಎರಡು ಅಭಿಮತ ಇದೆ. ಒಟ್ಟಾರೆ ಕೌಟಿಲ್ಯ ಮತ್ತೆ ಚಾಣಕ್ಯ ತಂದೆಯ ಮತ್ತೆ ಗೋತ್ರದ ಆಧಾರದ ಮೇಲೆ ಬಂದಿದೆ ಎನ್ನುವುದು ನಂಬಿಕೆ. ವಿಷ್ಣುಗುಪ್ತ ಈತನ ಮೂಲ ಹೆಸರಾಗಿರುತ್ತೆ. ಹಾಗಾಗಿ ಈ ಹಿಂದೆ ಹೇಳದಂತೆ he was the prime minister of ಮೌರ್ಯನ್ ಎಂಪರರ್ ಚಂದ್ರಗುಪ್ತ ಮೌರ್ಯ. ಚಂದ್ರಗುಪ್ತ ಮೌರ್ಯನಿಗೆ ಕ್ರಿಸ್ತಪೂರ್ವ 321ರಿಂದ 297ರವರೆಗೆ, ಕ್ರಿಸ್ತಪೂರ್ವ 321ರಿಂದ 297ರವರೆಗೆ ಪ್ರಧಾನಮಂತ್ರಿಯಾಗಿ ಕೆಲಸ ಮಾಡಿದ್ರು. ಹೇಗೆ ಚಂದ್ರಗುಪ್ತ ಮೌರ್ಯ ಒಬ್ಬ ಸಾಮಾನ್ಯ ಯುವಕ, ಒಬ್ಬ ಬುದ್ಧಿವಂತ. ಯಾವ ಅಂದಿನ ಸಾಮ್ರಾಜ್ಯ ನಂದರ ಸಾಮ್ರಾಜ್ಯ ಇತ್ತಲ್ಲ, ಧನನಂದನ ಅಂದ್ರೆ ಮಹಾಪದ್ಮನಂದನ ಮಗ ಧನನಂದನ ರಾಜ್ಯನ ಆಡಳಿತ ಮಾಡ್ತಾ ಇದ್ದ. ಆಗ ಧನನಂದನಿಂದ ಅದು ಶೋಷಣೆಯಿಂದ ಅಪಮಾನಕ್ಕೊಳಗಾಗ್ತಾರೆ. ಕೌಟಿಲ್ಯ ಧನನಂದನಿಂದ ಅಪಮಾನಕ್ಕೆ ಒಳಗಾಗ್ತಾರೆ. ಅಪಮಾನಕ್ಕೆ ಪ್ರತೀಕಾರವಾಗಿ ನಿನ್ನ ಸಾಮ್ರಾಜ್ಯವನ್ನೇ ನಾಶ ಮಾಡಿ ನಾನು ನನ್ನ ಪ್ರತೀಕಾರ ತೀರ್ಸ್ಕೊಂತೀನಿ ಅಂತೇಳಿ ಶಪಥ ಮಾಡಿರ್ತಾರೆ. ಜೊತೆಗೆ ಜುಟ್ಟು ಕೂಡ ಬಿಟ್ಟಿರ್ತಾರೆ ಅನ್ನೋದು ನಂಬಿಕೆ. ಅದರಂತೆ ಆ ಸಂದರ್ಭದಲ್ಲಿ ಚಂದ್ರಗುಪ್ತ ಸಿಗ್ತಾರೆ. ಆ ಚಂದ್ರಗುಪ್ತನಿಗೆ ಸಕಲ ವಿದ್ಯಾಪಾರಂಗತನನ್ನಾಗಿ ಮಾಡಿ ಅವನಿಗೆ ರಾಜ್ಯಾಡಳಿತದ ಕ್ರಮಗಳು, ಸೈನ್ಯ, ಯುದ್ಧದ ಕಲೆ ಎಲ್ಲವನ್ನ ಕಲಿಸ್ಕೊಟ್ಟು ಆ ನಂತರ ಒಂದು ಸೈನ್ಯನ ಸಂಘಟನೆ ಮಾಡಿ ಆ ಸೈನ್ಯದ ಸಹಾಯದಿಂದ ನಂದರ ಸಾಮ್ರಾಜ್ಯವನ್ನ ನಾಶ ಮಾಡಿ ಮೌರ್ಯ ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡ್ತಾರೆ. ಮೌರ್ಯ ಸಾಮ್ರಾಜ್ಯದ ಸ್ಥಾಪಕ ಚಂದ್ರಗುಪ್ತ ಮೌರ್ಯ ಆದ್ರೆ ಚಂದ್ರಗುಪ್ತ ಮೌರ್ಯನ ಗುರು, ಸಾಮ್ರಾಜ್ಯ ಸ್ಥಾಪನೆಗೆ ಸ್ಫೂರ್ತಿ, ಬೆನ್ನೆಲುಬು ಒಬ್ಬ ಟೀಚರ್ ಕೌಟಿಲ್ಯ. ಒಬ್ಬ ಶಿಕ್ಷಕನಾಗಿ, ಒಬ್ಬ ರಾಜಗುರುವಾಗಿ ನಾವು ಕೌಟಿಲ್ಯನ ಬೇಕಾದ್ರೆ ನಾವಿಲ್ಲಿ ನೋಡಬಹುದು, ರಾಜಗುರುವಾಗಿ. ಈಗ ಆಲ್ರೆಡಿ ನಾನು ನಿಮ್ಗೆ ಹೇಳಿದೆ ಕೌಟಿಲ್ಯನ ಗ್ರಂಥ ಅರ್ಥಶಾಸ್ತ್ರ. ಈ ಅರ್ಥಶಾಸ್ತ್ರ 20ನೇ ಶತಮಾನದವರೆಗೂ, 20ನೇ ಶತಮಾನ ಅಂದ್ರೆ 1905ರವರೆಗೆ ಕೌಟಿಲ್ಯ ಅನ್ನೋದು ಒಂದು ಚಾಣಕ್ಯ ಎನ್ನ ಒಂದು ಹೆಸರು ಜನರ ಜನಾಭಿಪ್ರಾಯದಲ್ಲಿ, ಜನರ ಭಾಷೆಯಲ್ಲಿ ಒಂದು ಅವ್ರ ಹೆಸರು ಪರಿಚಿತವಾಗಿತ್ತೇ ಹೊರತು ಆತನೇ ಕೌಟಿಲ್ಯ, ಆತ ವಿಷ್ಣುಗುಪ್ತ, ಆತ ಒಂದು ಗ್ರಂಥ ಬರೆದಿದ್ದಾನೆ. ಆ ಗ್ರಂಥ ಅರ್ಥಶಾಸ್ತ್ರ ಯಾವ ಪರಿಕಲ್ಪನೆಯೂ ಇರಲಿಲ್ಲ 19ನೇ ಶತಮಾನದವರೆಗೆ. 20ನೇ ಶತಮಾನದ ಪ್ರಾರಂಭದಲ್ಲಿ ಆ ಗ್ರಂಥ ಸಿಗುತ್ತೆ ಮೈಸೂರಿನ ಇಂಪೀರಿಯಲ್ ಲೈಬ್ರರಿಯಲ್ಲಿ. ಅದಕ್ಕೂ ಕೆಲವು ಅಭಿಪ್ರಾಯಗಳಿದೆ. ಅದು ಕೇರಳದ ಯಾವುದೋ ಒಂದು ಮನೆತನದವರು ಮೈಸೂರಿನ ಶ್ಯಾಮಶಾಸ್ತ್ರಿಗೆ ಆ ಗ್ರಂಥನ ತಂದು ಕೊಟ್ಟಿದ್ರು ಅನ್ನೋದು ಒಂದು ಅಭಿಮತ. ಯಾಕೆಂದ್ರೆ ಎಲ್ಲೇ ಮೌರ್ಯ ಸಾಮ್ರಾಜ್ಯ, ಉತ್ತರ ಭಾರತದ ಮೌರ್ಯ ಸಾಮ್ರಾಜ್ಯ, ಅಲ್ಲಿ ಕೌಟಿಲ್ಯ ಇದ್ದದ್ದು. ಮೈಸೂರಿನ ಲೈಬ್ರರಿಲಿ ಬಂದು ಗ್ರಂಥ ಸಿಗುತ್ತೆ ಅಂದ್ರೆ ಕೆಲವೊಂದು ಅಭಿಪ್ರಾಯಗಳು ಬರುತ್ತಲ್ವಾ, ಪ್ರಶ್ನಾರ್ಥಕವಾಗಿರುತ್ತೆ. ಹೆಂಗ್ ಸಾಧ್ಯ ಇದು? ಹಾಗಾಗಿ ಹಲವು ಚಿಂತಕರು ಅವ್ರದೇ ಆದ ಅಭಿಪ್ರಾಯ ವ್ಯಕ್ತಪಡಿಸ್ತಾರೆ. ಕೆಲವು ಉಲ್ಲೇಖಗಳಿದೆ. ಒಂದು ಉದ್ಗ್ರಂಥವನ್ನ ಅಂದ್ರೆ ತಾಳೆಗರಿಯ, ಸಂಸ್ಕೃತದ ತಾಳೆಗರಿ ಗ್ರಂಥವನ್ನ ಕೇರಳಕ್ಕೆ ತಂದು ಕೇರಳದಿಂದ ತಗೊಂಡು ಮೈಸೂರಿಗೆ ಕೊಟ್ಟಿದ್ರು ಅನ್ನೋ ಒಂದು ಅಭಿಪ್ರಾಯ ಇದೆ. ಅದನ್ನ ಮುಂದಿನ ಅಧ್ಯಾಯದಲ್ಲಿ ಅದ್ರ ಬಗ್ಗೆ ನೋಡ್ಬೋದು. ಈಗ ಆ ಗ್ರಂಥನ ಯಾರಿಗೆ ಸಿಕ್ತು, ಹೇಗ್ ಸಿಕ್ತು ಅನ್ನೋದ್ರ ಬಗ್ಗೆ ನೋಡ್ತಾ ಹೋಗೋಣ. ಅದು ಮೈಸೂರಿನ ಓರಿಯೆಂಟಲ್ ಲೈಬ್ರರಿನಲ್ಲಿ ಡಾಕ್ಟರ್ ಶ್ಯಾಮಶಾಸ್ತ್ರಿಯವರು ಗ್ರಂಥಪಾಲಕರಾಗಿರ್ತಾರೆ ಅಥವಾ ಮುಖ್ಯ ಲೈಬ್ರರಿಯನ್ನಾಗಿರ್ತಾರೆ. ಅವ್ರಿಗೆ 1905ರಲ್ಲಿ ಈ ಗ್ರಂಥ ಸಿಗುತ್ತೆ.
ಸಿಕ್ಕಾಗ ಮೊದಲೇ ಹೇಳಿದೆ ಅವರು ದಿಗ್ಭ್ರಾಂತರಾಗ್ತಾರೆ. ಇಂಥ ಅದ್ಭುತವಾದಂತಹ ಮಹೋನ್ನತವಾದ ರಾಜಕೀಯ ವಿಚಾರಧಾರೆ ಇದೆಯಲ್ಲ ಇದರಲ್ಲಿ ಅಂತೇಳಿ. ನಂತರ ಅದನ್ನ 1909ರಲ್ಲಿ ಪಬ್ಲಿಷ್ ಕೂಡ ಮಾಡಿಸ್ತಾರೆ. ಯಾಕಂದ್ರೆ ಅದು ತಾಳೆಗರಿಯ ಸಂಸ್ಕೃತದಲ್ಲಿ ಇದ್ದಿದ್ದು, ಅದನ್ನ ಇಂಗ್ಲಿಷ್ಗೆ ಟ್ರಾನ್ಸ್ಲೇಟ್ ಮಾಡಿ ಸಂಸ್ಕೃತ್ ಅಲ್ಲೇನೆ ಪಬ್ಲಿಷ್ ಮಾಡ್ತಾರೆ 1909ರಲ್ಲಿ. ಆನಂತರ ಅದು 1915ರಲ್ಲಿ ಇಂಗ್ಲಿಷ್ಗೆ ಟ್ರಾನ್ಸ್ಲೇಟ್ ಆಗುತ್ತೆ. ನಂತರ ರಾಷ್ಟ್ರದ ವಿವಿಧ ಭಾಷೆಗಳಿಗೆ ಟ್ರಾನ್ಸ್ಲೇಟ್ ಆಗುತ್ತೆ. ಅಷ್ಟೇ ಅಲ್ಲ, ಪ್ರಪಂಚದ ಬಹುತೇಕ ಪ್ರಮುಖ ಭಾಷೆಗಳಿಗೆ ಇದು ಪಬ್ಲಿಷ್ ಆಗುತ್ತೆ. ನಂತರ ಅಂದ್ರೆ ಇದು ರಾಜಕೀಯ ಮತ್ತೆ ಆಡಳಿತಕ್ಕೆ ಸಂಬಂಧಪಟ್ಟ ಗ್ರಂಥ. ಅರ್ಥಶಾಸ್ತ್ರ ಅನ್ನೋದು ಗ್ರಂಥ. ಅರ್ಥಶಾಸ್ತ್ರ ಅಂದ್ರೆ ನಮಗೆಲ್ಲ ಸಂಪತ್ತಿನ ಒಂದು ಅಧ್ಯಯನ, ಸಂಪತ್ತನ್ನ ಕುರಿತು ಅಧ್ಯಯನ ಮಾಡೋದು, ಇಷ್ಟಕ್ಕೆ ಮಾತ್ರ ನಮಗೆ ಸೀಮಿತವಾಗಿರುತ್ತೆ. ಆದರೆ ಅರ್ಥಶಾಸ್ತ್ರದಲ್ಲಿ ಹೆಸರು ಅರ್ಥಶಾಸ್ತ್ರ ಆದ್ರೂ ಇದು ರಾಜಕೀಯ ಮತ್ತು ರಾಜಕೀಯ ಆಡಳಿತದ ಬಗ್ಗೆ ಒಂದು ಸಮಗ್ರವಾದ ಅಧ್ಯಯನ ಆಗಿರುತ್ತೆ ಅನ್ನೋದನ್ನ ನಾವಿಲ್ಲಿ ನೋಡ್ಬೋದು. ಈ ಅರ್ಥಶಾಸ್ತ್ರ 15 ಭಾಗಗಳಾಗಿ ನಾವು ನೋಡ್ಬೋದು. ಕೌಟಿಲ್ಯರವರು ಬರೆದಿರುವ ಅರ್ಥಶಾಸ್ತ್ರವನ್ನ 15 ಭಾಗಗಳಲ್ಲಿ ನಾವು ನೋಡ್ಬೋದು. ಅಂದ್ರೆ 15 ಭಾಗ ಇದೆ ಇದರಲ್ಲಿ. 150 ಚಾಪ್ಟರ್ ಮತ್ತೆ 180 ಟಾಪಿಕ್ಗಳು ಈ ಅರ್ಥಶಾಸ್ತ್ರದಲ್ಲಿ ಇದೆ ಅನ್ನೋದನ್ನ ನಾವು ನೋಡ್ಬೋದು. ಇದರಲ್ಲಿ ರಾಜನ ಬಗ್ಗೆ, ರಾಜನ ಕರ್ತವ್ಯದ ಬಗ್ಗೆ, ನ್ಯಾಯದ ಬಗ್ಗೆ, ಭ್ರಷ್ಟಾಚಾರ ನಿಯಂತ್ರಣದ ಬಗ್ಗೆ, ರಹಸ್ಯ ಗೂಢಾಚಾರಿಕೆ ಬಗ್ಗೆ, ರಾಜ ತನ್ನ ನೆರೆಹೊರೆ ರಾಷ್ಟ್ರ ಜೊತೆಗೆ ಹೆಂಗೆ ಸಂಪರ್ಕ ಹೊಂದಿರಬೇಕು ಅನ್ನೋದ್ರ ಬಗ್ಗೆ, ಅನಂತರ ರಾಷ್ಟ್ರೀಯ ವಿಪತ್ತುಗಳ ಬಗ್ಗೆ, ನಂತರ ಗಡಿ ಬಗ್ಗೆ, ಅನಂತರ ರಾಷ್ಟ್ರದ ಕೋಶ ಖಜಾನೆ ಬಗ್ಗೆ, ಯುದ್ಧದ ಬಗ್ಗೆ, ನಂತರ ರಾಜನ ಕರ್ತವ್ಯಗಳ ಬಗ್ಗೆ, ಕೋಟೆ ಕೊತ್ತಲಗಳ ಬಗ್ಗೆ, ರಕ್ಷಣೆ ಬೇಕಲ್ಲ ರಾಜ್ಯದ ರಕ್ಷಣೆ, ಕೋಟೆಗಳ ಬಗ್ಗೆ, ಎಲ್ಲ ವಿಚಾರಗಳ ಬಗ್ಗೆ ಕೌಟಿಲ್ಯ ತನ್ನ ಅರ್ಥಶಾಸ್ತ್ರ ಗ್ರಂಥದಲ್ಲಿ ವಿವರಿಸಿದ್ದಾರೆ. ಈ ಕೌಟಿಲ್ಯರವರ ಅರ್ಥಶಾಸ್ತ್ರದ ವಿವಿಧ ಭಾಗಗಳು ಏನಿದೆ ಅನ್ನೋದನ್ನ ಅವರ ಮುಂದಿನ ರಾಜ, ಮಂತ್ರಿ, ನಂತರ ರಾಜನು ಪಾಲನೆ ಮಾಡಬೇಕಾಗಿರೋ ಕರ್ತವ್ಯಗಳು ಎಲ್ಲವನ್ನ ಅರ್ಥಶಾಸ್ತ್ರದಲ್ಲೇ ವಿವರಿಸಿರೋದ್ರಿಂದ ಅರ್ಥಶಾಸ್ತ್ರವನ್ನ ಮುಂದಿನ ರಾಜಕೀಯ ಚಿಂತನೆಗಳ ಭಾಗದಲ್ಲಿ ನಾವು ಅಧ್ಯಯನ ಮಾಡ್ತಾ ಹೋಗ್ಬೋದು. ಅದನ್ನ ಮುಂದಿನ ಭಾಗದಲ್ಲಿ ನಾವು ನೋಡ್ತಾ ಹೋಗ್ಬೋದು. ಇದಿಷ್ಟು ಕೌಟಿಲ್ಯರವರ ಜೀವನ ಮತ್ತೆ ಒಂದು ಗ್ರಂಥದ ಬಗ್ಗೆ ಒಂದು ಸೂಕ್ಷ್ಮ ಪರಿಚಯ. ಕೌಟಿಲ್ಯ ಮತ್ತೆ ಅವರ ಗ್ರಂಥದ ಬಗ್ಗೆ ಅತ್ಯಂತ ಕಡಿಮೆ ಪ್ರಮಾಣದ ಒಂದು ಸೂಕ್ಷ್ಮ ಪರಿಚಯ ಇದಾಗಿತ್ತು. ನಾವು ಮುಂದಿನ ಕ್ಲಾಸಲ್ಲಿ ಕೌಟಿಲ್ಯರವರ ಕೌಟಿಲ್ಯರವರ ಆಡಳಿತ ವ್ಯವಸ್ಥೆ ಹೇಗಿತ್ತು ಅನ್ನೋದ್ರ ಬಗ್ಗೆ ಮುಂದಿನ ಕ್ಲಾಸಲ್ಲಿ ನೋಡ್ತಾ ಹೋಗೋಣ. ಆ ನಂತರ ಕೌಟಿಲ್ಯರವರ ರಾಜ, ಅಮಾತ್ಯ ಅಥವಾ ಮಂತ್ರಿ ಅದ್ರ ಬಗ್ಗೆ ನೋಡ್ತಾ ಹೋಗೋಣ. ಧನ್ಯವಾದಗಳು. ಥ್ಯಾಂಕ್ ಯು.